ಗಂ ಗಣಪತಾಯೇ ನಮಃ. ಶ್ರೀ ಗುರು ದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಯಂತ್ರ ಮಂತ್ರ ಬೇಡ, ಕೇವಲ ತಾಂತ್ರಿಕ ವಿದ್ಯೆಯಿಂದ ಅಂದರೆ ತಂತ್ರದಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ಹಿಂದೆ ಬರುವ ರೀತಿ ಮಾಡಿಕೊಳ್ಳಲು ಮತ್ತು ಅವರು ಸಾಯೋವರೆಗೂ ನಿಮ್ಮನ್ನು ಇಷ್ಟಪಡೋ ಥರ, ನಿಮ್ಮ ಗುಲಾಮರಾಗಿ ಇರೋ ಥರ ಮಾಡುವ ಕ್ರಿಯೆ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಹೇಗೆ ಏನು ತಿಳಿಸ್ಕೊಡುವುದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ್ಳೋ ಸ್ನೇಹಿತರೆ. ಈ ಕ್ರಿಯೆಯನ್ನು ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವುದು ಕೇವಲ ಒಂದು ನಿಂಬೆಹಣ್ಣು, ತಾಜಾ ನಿಂಬೆಹಣ್ಣು ಮತ್ತು 2 ಸ್ಪೂನ್ ಜೇನುತುಪ್ಪ ಮತ್ತು 1 ಸ್ಪೂನ್ ಸಕ್ಕರೆ. ಇಷ್ಟು ಸಾಕು. ಇದರಿಂದ ಏನೆಲ್ಲ ಮಾಡಬಹುದು? ಈಗ ನೀವು ಇಷ್ಟಪಟ್ಟವರನ್ನು ಹುಚ್ಚರನ್ನಾಗಿ ಮಾಡಲು, ನೀವು ಇಷ್ಟಪಟ್ಟವರನ್ನು ಗುಲಾಮರನ್ನಾಗಿ ಮಾಡಲು, ನೀವು ಇಷ್ಟಪಟ್ಟವರು ಸಾಯೋವರೆಗೂ ಅವರು ನಿಮ್ಮ ಮರೆಯೋಕ್ಕೆ ಆಗೋಲ್ಲ, ನಿಮ್ಮ ಪ್ರೀತಿಗೋಸ್ಕರ ತಡಪಡಿಸ್ತಾ ಇರ್ತಾರೆ. ಈ ಕ್ರಿಯೆ ಮಾಡಿಬಿಟ್ರೆ ಸಾಕು, ಅವ್ರು ಏನಾದರೂ ನಿಮ್ಮ ಪ್ರೀತಿ ಬೇಡ ಅಂತ ನಿಮ್ಮನ್ನು ಬಿಟ್ಟು ದೂರ ಏನಾದರೂ ಹೋಗಿದ್ದರೆ ಅವರೇ ನಿಮ್ಮ ಹಿಂದೆ ಬಂದುಬಿಡ್ತಾರೆ. ಇದು ಕ್ರಿಯೆ ಮಾಡ್ತಿದ್ದಾಗೇ, ಆಯಿತಾ? ಅದು ಸ್ತ್ರೀ ಆಗಿರಲಿ, ಪುರುಷ ಆಗಿರಲಿ, ಯಾರೇ ಆಗಿರಲಿ ನಿಮ್ಮ ಹಿಂದೆ ಬರಬೇಕಾಗಿದ್ದೆ. ಯಾಕೆ ಅಂದರೆ ಇದು ತಾಂತ್ರಿಕ ವಿದ್ಯೆ. ಏನು ಮಾಡಿ, ಮಂಗಳವಾರ ದಿನ ಒಂದು ನಿಂಬೆಹಣ್ಣು, ತಾಜಾ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ತಾಜಾ ನಿಂಬೆಹಣ್ಣನ್ನು ತೆಗೆದುಕೊಂಡು ಗೋಧೂಳಿ ಸಮಯದಲ್ಲಿ ದೇವರ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ ಆ ನಿಂಬೆಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆಯಿರಿ. ತದನಂತರ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ, ಅಂದರೆ ಈ ಕ್ರಿಯೆ ಮಾಡುವಾಗ ಅವರನ್ನೇ ನೆನೆಸ್ಕೊಳ್ತಾ ಇರಬೇಕು. ನೆನೆಸಿಕೊಳ್ತಾ ಆ ನಿಂಬೆಹಣ್ಣನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಆದ ಮೇಲೆ ಅದರ ಮೇಲೆ 2 ಸ್ಪೂನ್ ಜೇನುತುಪ್ಪವನ್ನು ಹಾಕಿ, ತದನಂತರ 1 ಸ್ಪೂನ್ ಸಕ್ಕರೆಯನ್ನು ಹಾಕಿ ಆ ಡಬ್ಬವನ್ನು ತುಂಬ ಟೈಟಾಗಿ ಮುಚ್ಚಿಬಿಡಿ. ಮುಚ್ಚಿ ಆದ ಮೇಲೆ ಅವತ್ತಿನ ದಿನ ಅಂದರೆ ಮಂಗಳವಾರದ ದಿನ ರಾತ್ರಿ ಅದನ್ನು ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ. ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯ ಹತ್ತಿರ ಆಸ್ಪಾಸಲ್ಲಿ ಎಲ್ಲಾದರೂ ಅರಳಿ ಮರ ಇದ್ದರೆ ಅರಳಿ ಮರದ ಬುಡದಲ್ಲಿ ಅದನ್ನು ಮಣ್ಣಿನಲ್ಲಿ ಹೂಳಿ ಬಂದುಬಿಡಿ, ಸಾಕು. ಅಷ್ಟೇನಾದರೂ ನೀವು ಮಾಡಿದ್ರೆ ನೀವು ಇಷ್ಟಪಟ್ಟವರು ನಿಮಗೆ ಸಂಪೂರ್ಣ ವಶ ಆಗಿಬಿಡ್ತಾರೆ. ಇದಕ್ಕೆ ಯಾವುದೇ ರೀತಿ ಮಂತ್ರ ಬೇಕಾಗಿಲ್ಲ, ಯಂತ್ರ ಬೇಕಾಗಿಲ್ಲ, ಬರೀ ತಾಂತ್ರಿಕ ವಿದ್ಯೆ ಸಾಕು. ಇದನ್ನು ಮಾಡಿ ನೀವು ಇಷ್ಟಪಟ್ಟವ್ರನ್ನ ನೀವು ನಿಮ್ಮ ಜೊತೆ ಸುಖ ಸಂಸಾರವನ್ನು ನಡೆಸಿ.